ಏನೋ ವಕ್ಫ್ ಅದಾಲತ್ ಅಂದೇಳಿ ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡಿ ಎಲ್ಲ ಕಡೆ ಆಸ್ತಿಗಳೆಲ್ಲ ಕೂಡ ವಕಫ್ ಅನ್ನಂತ ಪಾಣಿಯಲ್ಲಿ ನೋಂದಣಿ ಮಾಡ್ತಾ ಇದಾರ. ಇವತ್ತು ವಕಫ್ ಅಂದೇಳಿ ಪಾಣಿಗಳಲ್ಲಿ ನೋಂದಣಿ ಮಾಡ್ತಾ ಇದಾರೋ ನಾನು ಇವ್ರಿಗೆ ಮಂತ್ರಿಗಳಿಗೆ ಕೇಳ್ತೀನಿ, ಅಲ್ಲ ಸ್ವಾಮಿ ಮಠ ಮಾನ್ಯಗಳ ಆಸ್ತಿ ಬಡವರ ಆಸ್ತಿ ವಕಫ್ ಒಂದು ಮಾಡ್ತಾ ಇದ್ರಿ, ಇವತ್ತು ನೀವು ನಿಮ್ಮ ಆಸ್ತಿ ಬಹಳಷ್ಟು ಐತಲ್ಲ. ಆ ಜಮೀರ್ ಅಹಮದ್ ಆಸ್ತಿ 100 ಕೋಟಿ ರೂಪಾಯಿ ಆಸ್ತಿ ಐತೆ. ಅವನು ಚನ್ನಪಟ್ಟಣ ಎಲೆಕ್ಷನ್ದಲ್ಲಿ ಹೇಳ್ತಾ ಇದ್ದ, ದೇವೇಗೌಡರ ಆಸ್ತಿಯನ್ನು ನಾನು ಕೊಂಡ್ಕೊಂತೀನಿ, ಕುಟುಂಬ ಆಸ್ತಿಯನ್ನು ನಾನು ಕೊಂಡ್ಕೊಂತೀನಿ, ಕುಟುಂಬವನ್ನು ಕೊಂಡ್ಕೊಂತೀನಿ ಅಂತಿದ್ದ. ಅಲ್ಲಪ್ಪ, ಇಷ್ಟೊಂದು ದೊಡ್ಡ ಆಸ್ತಿ ಇದ್ದಂತ ನಿನ್ನ ಆಸ್ತಿ ಯಾಕೆ ವಫಕ್ ಒಂದೇಳಿ ಹಾಕಿಲ್ಲ, ವಕ್ಫ್ ಒಂದೇಳಿ ನಿನ್ನ ಆಸ್ತಿ ಯಾಕೆ ಆಗ್ಲಿಲ್ಲ? ಡಿ ಕೆ ಶಿವಕುಮಾರ್ ಆಸ್ತಿ ಯಾಕಂದು ವಕ್ಫ್ ಒಂದಾಗ್ಲಿಲ್ಲ? ಇವತ್ತು ಬಡವರ ಆಸ್ತಿನೇ ಬೇಕಾಯ್ತಾ ನಿಮ್ಗೆ? ಫಸ್ಟ್ ನಿಮ್ಮ ಲ್ಯಾಂಡ್ ವಕಫ್ ಅನ್ನೋದನ್ನ ಮಾಡಂತ ಕೆಲಸ ಮಾಡ್ರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಂಗಳೂರಲ್ಲಿ ಇದ್ದಂತ ನಮ್ಮ ಬಳ್ಳಾರಿ ಬಗ್ಗೆ ಏನು ಯೋಚನೆ ಇರ್ತಾರೆ? ಅವನು ಕಾಟಾಚೂರಿಗೆ ಮಂತ್ರಿ ಆದಂತವ್ನು, ಅವ್ನು ಸುಮ್ಮನೆ ಬಂದಿದ್ದೇನು ಸುಮ್ಮನೆ ಟೈಮ್ ಪಾಸ್ ಮಾಡಕ, ಇಲ್ಲಿ ಏನನ್ನ ಇದ್ರಿಗೇನ ಬಡ್ಕೊಂಡು ಹೋಗಕ ಬಂದಿರ್ತಾನೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಏನು ಬರೋದಿಲ್ಲ ಅವನು, ನೆನ್ಪಿಟ್ಕೊಂಡು ಸತ್ಯಬೇಕಲ್ಲ, ಯಾವತ್ತೂ ಬರೋದಿಲ್ಲ ಅವನು. ಏನೋ ವಕ್ಫ್ ಅದಾಲತ್ ಅಂದೇಳಿ ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡಿ ಎಲ್ಲ ಕಡೆ ಆಸ್ತಿಗಳೆಲ್ಲ ಕೂಡ ವಕಫ್ ಅನ್ನಂತ ಪಾಣಿಯಲ್ಲಿ ನೋಂದಣಿ ಮಾಡ್ತಾ ಇದಾರ. ಇವತ್ತು ವಕಫ್ ಅಂದೇಳಿ ಪಾಣಿಗಳಲ್ಲಿ ನೋಂದಣಿ ಮಾಡ್ತಾ ಇದಾರೋ ನಾನು ಇವ್ರಿಗೆ ಮಂತ್ರಿಗಳಿಗೆ ಕೇಳ್ತೀನಿ, ಅಲ್ಲ ಸ್ವಾಮಿ ಮಠ ಮಾನ್ಯಗಳ ಆಸ್ತಿ ಬಡವರ ಆಸ್ತಿ ವಕಫ್ ಒಂದು ಮಾಡ್ತಾ ಇದ್ರಿ, ಇವತ್ತು ನೀವು ನಿಮ್ಮ ಆಸ್ತಿ ಬಹಳಷ್ಟು ಐತಲ್ಲ. ಆ ಜಮೀರ್ ಅಹಮದ್ ಆಸ್ತಿ 100 ಕೋಟಿ ರೂಪಾಯಿ ಆಸ್ತಿ ಐತೆ. ಅವನು ಚನ್ನಪಟ್ಟಣ ಎಲೆಕ್ಷನ್ದಲ್ಲಿ ಹೇಳ್ತಾ ಇದ್ದ, ದೇವೇಗೌಡರ ಆಸ್ತಿಯನ್ನು ನಾನು ಕೊಂಡ್ಕೊಂತೀನಿ, ಕುಟುಂಬ ಆಸ್ತಿಯನ್ನು ನಾನು ಕೊಂಡ್ಕೊಂತೀನಿ, ಕುಟುಂಬವನ್ನು ಕೊಂಡ್ಕೊಂತೀನಿ ಅಂತಿದ್ದ. ಅಲ್ಲಪ್ಪ, ಇಷ್ಟೊಂದು ದೊಡ್ಡ ಆಸ್ತಿ ಇದ್ದಂತ ನಿನ್ನ ಆಸ್ತಿ ಯಾಕೆ ವಫಕ್ ಒಂದೇಳಿ ಹಾಕಿಲ್ಲ, ವಕ್ಫ್ ಒಂದೇಳಿ ನಿನ್ನ ಆಸ್ತಿ ಯಾಕೆ ಆಗ್ಲಿಲ್ಲ? ಡಿ ಕೆ ಶಿವಕುಮಾರ್ ಆಸ್ತಿ ಯಾಕಂದು ವಕ್ಫ್ ಒಂದಾಗ್ಲಿಲ್ಲ? ಇವತ್ತು ಬಡವರ ಆಸ್ತಿನೇ ಬೇಕಾಯ್ತಾ ನಿಮ್ಗೆ? ಫಸ್ಟ್ ನಿಮ್ಮ ಲ್ಯಾಂಡ್ ವಕಫ್ ಅನ್ನೋದನ್ನ ಮಾಡಂತ ಕೆಲಸ ಮಾಡ್ರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಂಗಳೂರಲ್ಲಿ ಇದ್ದಂತ ನಮ್ಮ ಬಳ್ಳಾರಿ ಬಗ್ಗೆ ಏನು ಯೋಚನೆ ಇರ್ತಾರೆ? ಅವನು ಕಾಟಾಚೂರಿಗೆ ಮಂತ್ರಿ ಆದಂತವ್ನು, ಅವ್ನು ಸುಮ್ಮನೆ ಬಂದಿದ್ದೇನು ಸುಮ್ಮನೆ ಟೈಮ್ ಪಾಸ್ ಮಾಡಕ, ಇಲ್ಲಿ ಏನನ್ನ ಇದ್ರಿಗೇನ ಬಡ್ಕೊಂಡು ಹೋಗಕ ಬಂದಿರ್ತಾನೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಏನು ಬರೋದಿಲ್ಲ ಅವನು, ನೆನ್ಪಿಟ್ಕೊಂಡು ಸತ್ಯಬೇಕಲ್ಲ, ಯಾವತ್ತೂ ಬರೋದಿಲ್ಲ ಅವನು.